ಹಲೋ ಗೈಸ್, ಇವತ್ತು ಸ್ಟೋನ್ ವರ್ಕ್ ಮಾಡಿದ್ದಾರೆ ನಮ್ಮ ಚಿತ್ರದುರ್ಗದ ಶೆಲ್ ಪೆಟ್ರೋಲ್ ಬಂಕ್ ಹಿಂದೆ ಏನಿದೆಯಲ್ಲ ಆ ಜಾಗದಲ್ಲಿ ಸ್ಟೋನ್ ವರ್ಕ್ ಗಣಪತಿಗಳು ಏನೇನು ವಿಡಿಯೋಗಳೆಲ್ಲ ಮಾಡಿದವಲ್ಲ ಅವರು ಆಲ್ಮೋಸ್ಟ್ ಸ್ಟೋನ್ ವರ್ಕ್ ಎಲ್ಲ ಗಣಪತಿ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ತರ ಈ ವರ್ಷ ಎಲ್ಲ ಗಣಪತಿಗೂ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಯಾವ ತರ ಕೊಟ್ಟಿದ್ದಾರೆ ಏನು ಎತ್ತ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಗಣಪತಿ ಆಲ್ಮೋಸ್ಟ್ ಒಂದು 60% 70% ಆದ ಸ್ಟೋನ್ ವರ್ಕ್ ಆಗಿದೆ. ಇನ್ನೇನು ಕೆಲವು ಸ್ಟೋನ್ ವರ್ಕ್ಗಳು ಇದಾವೆ ಅಷ್ಟೇ. ಪೂರ್ತಿ ಆದಾಗೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ನಿಮಗೆ ರೆಫರೆನ್ಸಿಗೆ ಮತ್ತೆ ಬುಕಿಂಗ್ ಮಾಡ್ಕೊಳ್ಳಿ ಬೇಗ ಬಂದು ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಈಗ ಪ್ರತಿಯೊಂದು ವಿಡಿಯೋ ಗಣಪತಿಗಳನ್ನ ತೋರಿಸ್ಕೊಂತ ಹೋಗ್ತೀನಿ. ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ನೀವು ನೋಡ್ತಿರ್ಬೋದು. ಇಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಕವರ್ಗಳು ಹಾಕಿ ಎಲ್ಲ ರೆಡಿ ಇಟ್ಟಿದ್ದಾರೆ. ಇವಾಗ ನೋಡ್ತಿದ್ದೀರ ನೀವು ಬ್ಯಾಕ್ಗ್ರೌಂಡ್. ಈ ಲೈನಾಗ ಏನಿದಾವಲ್ಲ ನೀವು ಈ ಲೈನಲ್ಲಿ ಏನ್ ಗಣಪತಿಗಳು ಇದಾವಲ್ಲ ಇವು ಅಷ್ಟು ಬುಕಿಂಗ್ ಆಗಿದಾವೆ. ಇದು ರಾಣೆಬೆನ್ನೂರಿಗಾಗಿದೆ. ಇದು ರಾಣೆಬೆನ್ನೂರು ಮತ್ತೆ ರಾಣೆಬೆನ್ನೂರು ಹತ್ರ ಒಂದು ಹಳ್ಳಿ ಮತ್ತೆ ಮಳಪ್ನಟ್ಟಿ ಎರಡು ಬುಕ್ ಆಗಿದ್ದಾವೆ. ಮತ್ತೆ ಬೇರೆ ಊರು ಹರಿಹರ ಈ ಒಂದು ಇದು ಊರುಗಳಲ್ಲಿ ಆಗಿರೋ ಬುಕ್ಕಿಂಗ್ಗಳು ಇವು ಗಣಪತಿಗಳು ನೀವೇನ್ ನೋಡ್ತಿದಾರಲ್ಲ ಪ್ರತಿಯೊಂದು ಕೂಡ ಅಲ್ಲಿ ಆಲ್ಮೋಸ್ಟ್ ಸ್ಟೋನ್ ವರ್ಕ್ ಎಲ್ಲ ಆಗಿ ಫುಲ್ ಫೈನಲ್ ಟಚ್. ಇದಕ್ಕೇನು ಇನ್ನೂ ಏನಪ್ಪಾ ಅಂತಂದ್ರೆ ಇನ್ನು ಆಯುಧಗಳನ್ನ ಕೊಡೋದೊಂದು ಬಾಕಿ ಐತೆ. ಅದು ಬಿಟ್ರೆ ಇನ್ನೇನು ಆಲ್ಮೋಸ್ಟ್ ಅಲ್ಲೆಲ್ಲ ಅಲ್ಲೇ ಸ್ಟೋನ್ ವರ್ಕ್ ಆಗಿದೆ. ನೀವು ನೋಡ್ತಿರ್ಬೋದು. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಟೋನ್ ವರ್ಕ್ ಕಿರೀಟದ್ದಾಗಿರ್ಬೋದು ಪ್ರತಿಯೊಂದು ಸ್ಟೋನ್ ವರ್ಕು ಅಲ್ಲಿ ಕಂಪ್ಲೀಟ್ ಆಗಿದೆ. ನೀವೇನು ಈ ಲೈನಾಗಿ ನೋಡ್ತಿದ್ದೀರಲ್ಲ ಇವಾಗ ಈ ಗಣಪತಿ ಇದು ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಬೇರೆ ಯಾವುದೋ ರಾಣೆಬೆನ್ನೂರು ಇಲ್ಲಾಂದ್ರೆ ಮಳಪಟ್ಟಿ ಸೈಡ್ ಆಗಿರೋ ಗಣಪತಿ ಇದು ಬುಕ್ಕಿಂಗು ನೀವು ನೋಡ್ತಿರೋದು. ಇದು ಸುಮಾರು ಇವೇನು ಗಣಪತಿ ನೋಡ್ತಿರಲ್ಲ ಇವೆಲ್ಲ ಒಂದು 7.5-8 ಅಡಿ ಗಣಪತಿ ಬರುತ್ತೆ. ಮತ್ತೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಪ್ರಬಳಿ ಸೇರಿಸಿದ್ರೆ ಒಂದು 10 ಅಡಿ ಗಣಪತಿ ಆಗುತ್ತೆ. ಪ್ರಬಳಿ ಒಂದು 2 ಅಡಿ ಹೈಟ್ ಹೋಗುತ್ತೆ. ಸೇರಿಸಿದ್ರೆ ಟೋಟಲ್ 10 ಅಡಿ ಆಗುತ್ತೆ. ಈ ಒಂದು ಗಣಪತಿಗಳು ಏನು ಆಲ್ಮೋಸ್ಟ್ ಆಲ್ ಈ ನಮ್ಮ ಚಿತ್ರದುರ್ಗದಲ್ಲಿ ಯಾರು ಕೂಡ ಸ್ಟೋನ್ ವರ್ಕ್ ಕೊಡ್ತಾನೆ ಇಲ್ಲ. ಅದರಲ್ಲಿ ಇವರು ಅದು ಫ್ರೀ ಆಗಿ ಸ್ಟೋನ್ ವರ್ಕ್ ಕೊಡ್ತಾರೆ ಅಂತಂದ್ರೆ ನೀವು ಎಲ್ಲರ ಕೇಳ್ಕೊಂಬರ್ರಿ. ಸ್ಟೋನ್ ವರ್ಕ್ ನ ಫ್ರೀಯಾಗಿ ಕೊಡ್ತಿದಾರೋ ಇಲ್ಲ ಅಂತಂದು. ಯಾರು ಕೂಡ ಅಷ್ಟು ಸುಲಭವಾಗಿ ಸ್ಟೋನ್ ವರ್ಕ್ ನ ಫ್ರೀಯಾಗಿ ಕೊಡೋದಿಲ್ಲ. ಇವರು ಗಣಪತಿ ಹಬ್ಬಕ್ಕೋಸ್ಕರ ಈ ವರ್ಷದ ಒಳ್ಳೆ ಆಫರ್ನೇ ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಸ್ಟೋನ್ ವರ್ಕ್ ನ ಫ್ರೀಯಾಗಿ ಬಿಟ್ಟಿದ್ದಾರೆ. ನೋಡ್ತಿರ್ಬೋದು ಪ್ರತಿಯೊಂದು ಗಣಪತಿಗೂ ಸ್ಟೋನ್ ವರ್ಕ್ ಇದೆ. ಅಂದ್ರೆ ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಸ್ಟೋನ್ ವರ್ಕ್ ನ ಒಂದ್ ಗಣಪತಿ ಇನ್ನೊಂದು ಗಣಪತಿಗೂ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಆದ್ರೆ ಇವ್ರು ಫ್ರೀ ಆಗಿ ಕೊಡ್ತಿದಾರಲ್ಲ ಹಂಗಾಗಿ ಒಂದೇ ಡಿಸೈನ್ ಅಲ್ಲಿ ಸ್ಟೋನ್ ವರ್ಕ್ ನ ಕೊಡ್ತಾರೆ. ಪ್ರತಿಯೊಂದು ಗಣಪತಿಗೂ ಯಾರಿಗೂ ಕೀಳಲ್ಲ ಮೇಲಲ್ಲ ಅನ್ನೋ ತರ ಎಲ್ಲರಿಗೂ ಈಕ್ವಲ್ ಆಗಿ ಇರ್ಲಿ ಅನ್ನೋ ತರ ಸ್ಟೋನ್ ವರ್ಕ್ ಕೊಡ್ತಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಗಣಪತಿಗಳು ಆಲ್ಮೋಸ್ಟ್ ಆಲ್ ಸ್ಟೋನ್ ವರ್ಕ್ ಆಗಿ ಫುಲ್ ಫಿನಿಶಿಂಗ್ ಆಗಿ ಇನ್ನೇನ್ ಈ ಲೈನಾಗ ಏನಿದಾವಲ್ಲ ಆಲ್ಮೋಸ್ಟ್ ಆಲ್ ಬುಕಿಂಗ್ ಆಗಿದ್ದಾವೆ. ಸುಮಾರು ಈ ಒಂದು ಗಣಪತಿ ಪೆಂಡಲ್ ಅಲ್ಲಿ ಇವಾಗ ಏನ್ ನೋಡ್ತಿದಾರಲ್ಲ ಈ ಗಣಪತಿ ಶೆಡ್ ಅಲ್ಲಿ ಒಂದು ಮೈಸೂರಿಂದ ಬೇರೆ ಕಡೆ ಹೇಳ್ತಿರೋದು. ಅಂದ್ರೆ ಹೈಲೈಟ್ ಆಗಿರೋ ಬೇರೆ ಕಡೆ ಬಂದು ಬುಕ್ ಮಾಡಿರೋದು ಒಂದು ಮೈಸೂರಿಂದ ಬಂದು ಬುಕ್ ಮಾಡಿದ್ದಾರೆ. ಆ ಕಡೆ ಲಾಸ್ಟ್ ಗಣಪತಿ ಅದು ತೋರಿಸ್ತೀನಿ. ಮತ್ತೆ ರಾಣೆಬೆನ್ನೂರು, ಹಾವೇರಿ, ದಾವಣಗೆರೆ ಮತ್ತೆ ಈ ಕಡೆ ಅದು ಹೊಸದುರ್ಗದಿಂದ ಒಂದು ಹಳ್ಳಿ ಯಾವುದೋ ಒಂದು ಹಳ್ಳಿ ಒಳಗೆ ಹಿಂದೂ ಮಹಾಗಣಪತಿ ಅಂತ ಕೂರಿಸ್ತಾರೆ. ಅವ್ರದ್ದು ಹಿಂದೂ ಮಹಾಗಣಪತಿ ಕೂಡ ಇಲ್ಲೇ ಬುಕ್ ಆಗಿರೋದು. ಇನ್ನೊಂದು ಇದು ಯಾವುದೋ ಹೊಳಲ್ಕೆರೆಯಿಂದನೂ ಬಂದಿದ್ದಾರೆ. ಮತ್ತೆ ಅದೇ ಇದು ಏನು ಇದ್ಯಾವ್ದು ಊರು ಬರುತ್ತಲ್ಲ ಇಲ್ಲಿ ಚನ್ನಗಿರಿಯಿಂದ ಬಂದಿದಾರ. ಈ ಕಡೆ ಹಿರಿಯೂರ್ ಕಡೆಯಿಂದಾನು ಸುಮಾರು ಒಂದು 2ರಿಂದ 3 ಬುಕಿಂಗ್ ಆಗಿದಾವೆ. ಆಲ್ಮೋಸ್ಟ್ ಅಲ್ಲಿ ಬೇರೆ ಕಡೆಯಿಂದಾನೇ ಬಂದು ಬುಕಿಂಗ್ ತುಂಬಾ ಜನ ಬೇರೆ ಕಡೆಯಿಂದ ಬುಕಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ಈ ಗಣಪತಿನೂ ಕೂಡ ನೋಡ್ರಿ ತುಂಬಾ ಹೈಟಿಯಾಗಿ ಬಂದಿದೆ. ನೀವೇನ್ ನೋಡ್ತೀರ ಸ್ಟೋನ್ ವರ್ಕ್ ಪ್ರತಿಯೊಂದು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ತಿರ್ಬೋದು. ನಿಮಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಿದ್ದೀನಿ. ಇವಾಗ ಏನ್ ಈ ಗಣಪತಿ ಸ್ಟೋನ್ ವರ್ಕ್ ನೋಡ್ತಿದಿರಲ್ಲ ಇದೇನ್ ಸ್ಟೋನ್ ವರ್ಕ್ ನೋಡ್ತಿದಿರಲ್ಲ ಇದೇ ಫಿನಿಶಿಂಗು ಇದೇ ಸ್ಟೋನ್ ವರ್ಕ್ ಇದೇ ಡಿಸೈನು ಎಲ್ಲಾ ಗಣಪತಿಗಳಿಗೂ ಬಂದಿರುತ್ತೆ. ನೀವು ನೋಡ್ತಿರೋದು ಏನ್ ನೀವು ಫಿನಿಶಿಂಗ್ ನೋಡ್ತಿದಿರೋ ಇವಾಗ ಇಲ್ಲಿ ಕಿರೀಟದ ಫಿನಿಶಿಂಗ್ ಆಗಿರ್ಬೋದು ಈ ಸ್ಟೋನ್ ವರ್ಕ್ ಪ್ರತಿಯೊಂದು ಇಲ್ಲೇನೇನು ನೀವು ನೋಡ್ತಿದಿರೋ ಇಲ್ಲಾಗಿರ್ಬೋದು, ಇಲ್ಲಿ ಸೊಂಡ್ಲ ಹತ್ರ ಆಗಿರ್ಬೋದು, ಇಲ್ಲಿ ಕಿವಿ ಹತ್ರ ಆಗಿರ್ಬೋದು, ಇಲ್ಲಿ ಚೈನ್ ಇಲ್ಲೇನು ಸರ ಐತಲ್ಲ ಈ ಸರಕ್ ಸ್ಟೋನ್ ವರ್ಕ್ ಆಗಿರ್ಬೋದು. ನೀವು ಈ ಗಣಪತಿ ಏನ್ ನೋಡ್ತಿದಾರೋ ಇದೇ ಡಿಸೈನ್ ದೊಡ್ಡ ಗಣಪತಿಗೂ ಮತ್ತೆ ಸಣ್ಣ ಗಣಪತಿ ಎಲ್ಲದಕ್ಕೂ ಸೇಮ್ ಡಿಸೈನ್ ಕೊಡ್ತಿದ್ದಾರೆ. ನೀವು ನೋಡ್ತಿರ್ಬೋದು ಈ ಸೈಡ್ ಕುಚ್ಚಾಗಿರ್ಬೋದು ಎಲ್ಲ ಗಣಪತಿಗೂ ಸೇಮ್. ಇದೇನ್ ನಿಮಗೆ ಈ ಒಂದು ಏನ್ ಉದ್ದೇಶಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಫ್ರೀ ಆಗಿ ಸ್ಟೋನ್ ವರ್ಕ್ ಕೊಡ್ತಿದ್ದಾರೆ. ಎಲ್ಲೂ ಕೂಡ ಸ್ಟೋನ್ ವರ್ಕ್ ಕೊಡ್ತಿಲ್ಲ ಆಲ್ಮೋಸ್ಟ್ ಆಲ್. ಹಂಗಾಗಿ ಫ್ರೀ ಆಗಿ ಸ್ಟೋನ್ ವರ್ಕ್ ಕೊಡ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರನೇ ಸ್ಟೋನ್ ವರ್ಕಿಂಗ್ ವಿಡಿಯೋ ಬಿಡೋಣ ಅಂತ ಆಲ್ಮೋಸ್ಟ್ ಆಲ್ ಒಂದು 60 ಫುಲ್ ಅಲ್ಲಿ 100% ಆದ ತಕ್ಷಣನೇ ಬಿಡೋಣ ಅಂತಿದ್ದೆ. ಬಟ್ ಏನ್ ಮಾಡ್ತೀರಾ
ಬೇಗನೆ ಬಿಟ್ರೆ ಜನಗಳಿಗೆ ರೀಚ್ ಆಗುತ್ತೆ, ಜನಗಳು ಬಂದು ಬೇಗ ಬುಕ್ಕಿಂಗ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಬುಕ್ಕಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಇರೋ ಲೈನ್ಗಳಲ್ಲೆಲ್ಲ ಬುಕ್ಕಿಂಗ್ ಆಗಿದ್ದಾವೆ. ಆ ಕಡೆ ಲೈನಲ್ಲಿ ನಿಮ್ಗೆ ಏನು ಹೊಸದುರ್ಗದ್ದು ಹಿಂದೂ ಮಹಾಗಣಪತಿ ಅಂತ ಅನ್ನಲ್ಲ, ಅಂದ್ರೆ ಹೊಸದುರ್ಗದ್ದೇ ಅಲ್ಲ, ಹೊಸದುರ್ಗದ ಹತ್ರ ಒಂದಿರೋ ಒಂದು ಹಳ್ಳಿಯಲ್ಲಿ ಹಿಂದೂ ಮಹಾಗಣಪತಿ ಅಂತ ಕೂರಿಸ್ತಾರೆ, ಅವರು ಕೂಡ ಬುಕ್ ಮಾಡಿದ್ದಾರೆ. ಆ ಗಣಪತಿನೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್ ನೀವೇನ್ ನೋಡ್ತೀರಾ ಅಲ್ಲಿ, ಇದು 2ನೇ ರೋದಲ್ಲಿ ಇರೋಂಥ ಗಣಪತಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಫುಲ್ ರೆಡಿಯಾಗಿ ಕುಂತಿರೋ ಗಣಪತಿಗಳು ಇದಾಲೆ. ಫಸ್ಟ್ನೇ ಗಣಪತಿ ಅಲ್ಲಿ ಇದು ಜೋಕಾಲಿ ಮೇಲೆ ಕುಂತಿರೋ ಗಣಪತಿ, ಇದು ಕೂಡ ಹೈಲೈಟ್ ಆಗಿದೆ, ನಿಮ್ಗೆ ತೋರಿಸ್ತೀನಿ. ಫುಲ್ ಎಲ್ಲ ಕವರ್ ಓಪನ್ ಮಾಡಿ ಇವಾಗ ಒಂದು ರೌಂಡ್ ನೋಡ್ಕೊಂಡು ಬನ್ನಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಗಣಪತಿನೂ ಅಷ್ಟೇ ಆಂಜನೇಯನ ಮೇಲೆ ಇದು ಮಾಡಿರೋದು. ಎಲ್ಲರೂ ಗಣಪತಿಗಳು ತುಂಬಾ ಆಲ್ಮೋಸ್ಟ್ ಆಲ್ ಬುಕ್ಕಿಂಗ್ ಆಗಿದಾವೆ. ನೀವೇನ್ ನೋಡ್ತಿದಾರಲ್ಲ ಇವೆಲ್ಲ ಗಣಪತಿಗಳು ಅಲ್ಲಿ ಬುಕ್ಕಿಂಗ್ ಆಗಿರೋವು. ಇದು ಕೂಡ ನಿಮಗೇನು ಅನ್ನಲ್ಲ, ನೀನು ಹೊಸದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಅಂತಂದು ಈ ಒಂದು ಗಣಪತಿ ಹೊಸದುರ್ಗದ ಗಣಪತಿ. ಇದು ಕೂಡ ನಿಮಗೆ ತೋರಿಸ್ತೀನಿ ಯಾವ ತರ ಡಿಸೈನ್ ಬಂದಿದೆ ಏನು ಎತ್ತ ಅಂತಂದು. ಮತ್ತೆ ಈ ಗಣಪತಿನೂ ಕೂಡ ಬುಕ್ಕಿಂಗ್ ಆಗಿತ್ತು. ಇದು ಕೂಡ ಹಿರಿಯೂರಿಗೆ ಬುಕ್ ಆಗಿರೋ ಗಣಪತಿ ಇದು. ಈ ಗಣಪತಿ ನೋಡಿ ಗೂಳಿ ಮೇಲೆ ಕುಂತಿರೋ ಗಣಪತಿ, ಅಂಡ್ ಇದು ಕೂಡ ಬುಕ್ಕಿಂಗ್ ಆಗಿದೆ. ಇದು ಹಸು ಮೇಲೆ ಕುಂತಿರೋ ಗಣಪತಿ. ನೀವು ನೋಡ್ತಿರ್ಬೋದು ಈ ದೊಡ್ಡ ಗಣಪತಿ ನಿಮಗೆ ಏನು ಸ್ಟೋನ್ ವರ್ಕ್ ಇಂದ ತೋರಿಸ್ತೀನಲ್ಲ, ಇಲ್ಲಿ ನೋಡಿ ಗೊತ್ತಾಗುತ್ತೆ. ಈ ಏನ್ ಸ್ಟೋನ್ ವರ್ಕ್ ಬರುತ್ತಲ್ಲ, ನೀವು ಆಲ್ಮೋಸ್ಟ್ ಅಲ್ಲಿ ಇದೇನ್ ನೋಡ್ತಿದ್ದೀರ ಅಲ್ಲಿ ಸೊಂಡ್ಲಿಗೆ, ಕಿವಿಗೆ, ಮತ್ತೆ ಇದು ಕೈಪಟ್ಟಿ ಆಗಿರ್ಬೋದು, ಸರದ್ ಆಗಿರ್ಬೋದು, ಇದೇನ್ ನೋಡ್ತಿರಲ್ಲ ಇದು ಅಷ್ಟು ಸೇಮ್ ಡಿಸೈನು ಸೇಮ್ ಎಲ್ಲ. ಆದ್ರೆ ಒಂದ್ ಸ್ವಲ್ಪ ಕಲರ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಮತ್ತೆ ಇದಕ್ಕೂ ಕೂಡ ಬೇರೆ ಡಿಸೈನ್ಗಳು ಕೊಡ್ತಾರೆ, ಬಟ್ಟೆ ಡಿಸೈನ್ ಆಗಿರ್ಬೋದು, ಈ ತರ ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ನೀವು ನೋಡ್ಬೋದು. ಇವಾಗ ನಿಮಗೆ ಇಲ್ಲಿ ಜೋಕಾಲಿ ಮೇಲೆ ಕುಂತಿರೋ ಗಣಪತಿ ಮತ್ತೆ ಅದಕ್ಕೆ ಹೊಸದುರ್ಗದಲ್ಲಿ ಬುಕ್ಕಿಂಗ್ ಆಗಿರೋ ಗಣಪತಿನ ನಿಮಗೆ ತೋರಿಸ್ತೀನಿ ನೋಡಿ. ಚೆಕ್ ಮಾಡ್ಕೊಂಡು ಜೋಕಾಲಿ ಮೇಲೆ ಕುಂತಿರೋ ಗಣಪತಿ ಅಂತಂದು ಇಲ್ಲಿ ನೋಡ್ತಿರ್ಬೋದು ನೀವು. ಈ ಜೋಕಾಲಿ ಮೇಲೆ ಕುಂತಿರೋ ಗಣಪತಿ ಆಲ್ಮೋಸ್ಟ್ ಅಲ್ಲಿ ದೂರದಿಂದ ನೋಡಿದ್ರೆ ಏನೋ ಒರಿಜಿನಲ್ ಮರನೇ ತಂದು ಇಟ್ಟಿದ್ದಾರೆ ಅನ್ನೋ ತರ, ಯಾಕಂದ್ರೆ ಅದಕ್ಕೆ ಎಲೆಗಳಾಗಿರ್ಬೋದು ಪ್ರತಿಯೊಂದು ಕೊಟ್ಟಿದ್ದಾರೆ. ಮತ್ತೆ ಇದ್ರ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಇದಕ್ಕೂ ಕೂಡ ಸ್ಟೋನ್ ವರ್ಕ್ ಮಾಡಿದ್ದಾರೆ, ಫುಲ್ ಎಲ್ಲ ಸ್ಟೋನ್ ವರ್ಕ್ ಹಾಕಿ ಫಿನಿಶ್ ಆಗಿರೋಕೆ ಇಲ್ಲೆಲ್ಲ ಕವರ್ ಹಾಕಿ ಇಟ್ಟಿರೋದು ಇವರು. ನೀವು ನೋಡ್ತಿರೋದು ಇಲ್ಲಿ ನೀವು ನೋಡೋದು ಗೊತ್ತಾಗುತ್ತೆ. ಪ್ರತಿಯೊಂದು ಸ್ಟೋನ್ ವರ್ಕ್ ಮಾತ್ರ ಐತಿಯಾಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಇದುವರೆಗೂ ಸ್ಟೋನ್ ವರ್ಕ್ಗಳನ್ನ ಯಾರು ಫ್ರೀಯಾಗಿ ಕೊಟ್ಟಿಲ್ಲ, ಇವ್ರು ಫ್ರೀಯಾಗಿ ಕೊಡ್ತಿದ್ದಾರೆ. ಅದಕ್ಕೆ ಬಂದು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಬುಕ್ಕಿಂಗ್ ಮಾಡ್ಕೊಂಡವ್ರಿಗಂತೂ ಲಾಸ್ ಏನಿಲ್ಲ ಗುರು. ಇವ್ರು ಕೊಡೋ ಪ್ರೈಸಿಗೆ, ಇವ್ರು ಕೊಡೋ ಇದಕ್ಕೆ ಲಾಸ್ ಅಂತೂ ಇಲ್ಲವೇ ಇಲ್ಲ. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಸ್ಟೋನ್ ವರ್ಕ್ ಮಾತ್ರ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. ಇವಾಗ ನೀವೇನ್ ನೋಡ್ತಿದ್ದೀರಲ್ಲ ಈ ಗಣಪತಿ ಜೋಕಾಲಿ ಮೇಲೆ ಕುಂತಿರೋ ಗಣಪತಿ. ಇದು ಯಾವ ಊರಿಗೆ ಆಗೈತಣ್ಣ? ಇಲ್ಲಿ HD ಪುರ ಅಂತ ಒಂದು ಹಳ್ಳಿಗೆ ಆಗಿರೋ ಗಣಪತಿ. ತುಂಬಾ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಗಣಪತಿಗಳಿಗೆ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್. ಅದೇ ತರ ಅಲ್ಲೇ ಡಿಮ್ಯಾಂಡ್ ತುಂಬಾ ಬುಕ್ಕಿಂಗ್ ಆಗಿ ಎಲ್ಲ ಪೈಪೋಟಿ ನಮ್ಮಿ ಕೊಡ್ರಿ ಕ್ಯಾನ್ಸಲ್ ಮಾಡಿಸಿ ಅನ್ನೋ ಕೇಳೋ ಲೆವೆಲಿಗೆ ಬಂದಿದೆ ಇಲ್ಲಿ ಬುಕ್ಕಿಂಗ್ಗಳು. ಸೊ ಆ ತರ ಇದೆ ಇಲ್ಲಿ ಗಣಪತಿಗಳಾಗಿರ್ಬೋದು, ಬೇರೆ ಎಲ್ಲ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ನೀವೇನ್ ನೋಡಿದ್ರಲ್ಲ ಇವಾಗ ಮರದ ಗಣಪತಿ ಸುಮಾರು ಒಂದು 10 ಅಡಿ ಬರುತ್ತೆ, ಎಲ್ಲ ಸೇರಿಸಿ ಟೋಟಲ್ ಆಗಿ 10 ಅಡಿ ಬರುತ್ತೆ ಗಣಪತಿ. ನೀವೇನ್ ನೋಡ್ತಿರಲ್ಲ ಈ ಗಣಪತಿ ಫುಲ್ ಗಣಪತಿ 10 ಅಡಿ ಬರುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ಹೊಸದುರ್ಗದಲ್ಲಿ ಬುಕ್ಕಿಂಗ್ ಆಗಿರೋ ಗಣಪತಿ. ನೀವೇನ್ ನೋಡ್ತಿರಲ್ಲ ಹೊಸದುರ್ಗದ ಹಿಂದೂ ಮಹಾಗಣಪತಿ ಅಂತಾನೆ ನೋಡಿ, ಇಲ್ಲೇ ತೋರಿಸ್ತೀನಿ. ಹೊಸದುರ್ಗದ್ದು ಮುತ್ತೋಡ್ ಅಂತ ಒಂದು ಹಳ್ಳಿಯ ಒಂದು ಗಣಪತಿ ಇದು. ನೀವು ನೋಡ್ತಿರೋದು ಎಲ್ಲ ಕವರ್ ತೆಗಿತಾರೆ ನೋಡಿ. ಇದ್ರ ವರ್ಕ್ ಮಾತ್ರ ತುಂಬಾ ಐಟಿ ಅಂದ್ರೆ ಐಟಿ ಬಂದೈತೆ. ಈ ಗಣಪತಿನ ಸುಮಾರು ಒಂದು 9 ಅಡಿ 9.5 ಅಡಿ 10 ಅಡಿ ಲೆವೆಲ್ ಈ ಗಣಪತಿನೇ ಇದೆ. ನೀವು ನೋಡ್ತಿರೋದು ಇಲ್ಲಿ. ಇದಕ್ಕೆ ಏನಾರ ಇನ್ನೂ ಬ್ಯಾಕ್ಗ್ರೌಂಡ್ ಬಂತು ಅಂದ್ರೆ ಸುಮಾರು ಒಂದು 12 ರಿಂದ 13 ಅಡಿ ಗಣಪತಿನೇ ಆಗುತ್ತೆ. ನೀವು ನೋಡ್ತಿರೋದು ಪ್ರತಿಯೊಂದು ಗಣಪತಿನೂ ಕೂಡ ತುಂಬಾ ಅಲ್ಟಿಮೇಟ್ ಆಗಿ, ಅದ್ರ ಸ್ಟೋನ್ ವರ್ಕ್ ಕೂಡ ಅಷ್ಟೇ ಚೆನ್ನಾಗಿ ಅದಕ್ಕೆ ಮ್ಯಾಚ್ ಆಗೋ ತರಾನೇ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲೇನ್ ನೋಡ್ತಿದಾರಲ್ಲ ತುಂಬಾ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ ಗಣಪತಿ ಸ್ಟೋನ್ ವರ್ಕ್ ನ. ಇದ್ರ ಪಂಚವರ್ಕು ನೋಡಿ, ನೀವು ನೋಡ್ತಿರ್ಬೋದು ಇಲ್ಲಿ ಪಂಚವರ್ಕು ಕೂಡ ಅದೇ ಲೆವೆಲಿಗೆ. ಏನಂದ್ರೆ ನಿಂತ್ಕೊಂಡು ಹಂಗೆ ಒಂಥರ ಏನಂತಾರೆ ಹಂಗೆ
ರಾ ನೋಡ್ದಂಗ ಆಗುತ್ತೆ ಹಂಗೆ. ಆ ತರ ಇದೆ ಈ ಗಣಪತಿ ಫಿನಿಶಿಂಗ್ ಆಗಿರ್ಬೋದು, ಗಣಪತಿ ವರ್ಕ್ ಆಗಿರ್ಬೋದು, ಮತ್ತೆ ಸ್ಟೋನ್ ವರ್ಕ್ ಆಗಿರ್ಬೋದು, ಪೇಂಟಿಂಗ್ ವರ್ಕ್ ಆಗಿರ್ಬೋದು, ತುಂಬಾ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. ಇದ್ರದ್ದೊಂದು ಶಾರ್ಟ್ಸ್ ಹಾಕಂತ ಹೋಗ್ತೀನಿ, ಒಂದೊಂದೇ ಗಣಪತಿ ಶಾರ್ಟ್ಸ್ ಹಾಕಂತ ಹೋಗ್ತೀನಿ. ಬೇಗ ಚೆಕ್ಔಟ್ ಮಾಡ್ಕೊಂಡು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ.